ಬ್ರೋ ಈ ಗಾಡಿಲಿರೋ ನೆಗೆಟಿವ್ಸ್ ಏನ್ ಬ್ರೋ? ಬ್ರೋ ಗಾಡಿ ಬಗ್ಗೆ ನೆಗೆಟಿವ್ಸ್ ಏನ್ ಕೇಳ್ತೀರಾ? ಫಸ್ಟ್ ಪಾಸಿಟಿವ್ ಹೇಳ್ತೀನಿ. ಸರಿ ಹೇಳಿ ಬ್ರೋ. ಫಸ್ಟ್ ಎಲ್ಲ ಗಾಡಿ ತಗೊಳಕ್ಕೆ ನೋಡೋದೇನು ಅಂದ್ರೆ ಮೈಲೇಜ್. ಹೌದು. ಈ ಮೈಲೇಜ್ ಕೊಡೋದು ಎಷ್ಟು ಗೊತ್ತಾ ಬ್ರೋ? ನಂಗೆ ಶೋರೂಮ್ ಅವ್ರು ಹೇಳಿದ್ದು 30 to 35 ಅಂತ. ನನಗೆ ಆಲ್ಮೋಸ್ಟ್ 25 ಎಬೋನೇ ಬಂದಿದೆ. ತುಂಬಾ ಲಾಂಗ್ ರೈಡ್ಸ್ ಅಲ್ಲೆಲ್ಲ ತುಂಬಾ 25 to 30 ಕೊಟ್ಟಿದೆ ನನಗೆ ಆಕ್ಚುಲಿ. ಮತ್ತೆ ಇದರಲ್ಲಿ ಇರುವಂತಹ LED ಲೈಟ್ಸ್, ಇದು ಅಡ್ಜಸ್ಟಬಲ್ ಹೆಡ್ ಲ್ಯಾಂಪ್. ಇದರಲ್ಲಿ ನಾವು ಬರೀ 2 ಸ್ಕ್ರೂನ ಲೂಸ್ ಮಾಡ್ಕೊಂಡ್ರೆ ನಮಗೆ ಅಪ್ ಡೌನ್ ಮಾಡ್ಕೊಬಹುದು ಹೆಡ್ ಲೈಟ್. ಒಳ್ಳೆ ಫಾರ್ಚುನರ್ ಲೈಟ್ ಹೊಡೆದಂಗೆ ಹೊಡೆಯುತ್ತೆ. ಅಬೋ 80 km ಸ್ಪೀಡ್ ಅಲ್ಲಿ ಆಟೋಮೆಟಿಕ್ ಹೆಡ್ ಲೈಟ್ ಏನಿದೆ ಪವರ್ ಇನ್ನ ತುಂಬಾ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಹ್ಯಾಂಡ್ಲ್ ಬಾರಿಗೆ ಬಂತು ಅಂದ್ರೆ ಲಾಂಗ್ ರೈಡ್ಗೆಲ್ಲ ಮಸ್ತ್ ಮಾಡಿಸಿದಂತ ಹ್ಯಾಂಡ್ಲ್ ಇದು. ಯಾವುದೇ ತರ ಬ್ಯಾಕ್ ಪೈನ್ ಬರಲ್ಲ, ಕೈ ನೋವು ಬರಲ್ಲ, ಏನು ಬರಲ್ಲ. ಮತ್ತೆ ಟ್ಯಾಂಕ್ ಬಂದ್ಬಿಟ್ಟು ನಿಮ್ಗೆ 11 ಲೀಟರ್ ಟ್ಯಾಂಕು. 11 ಲೀಟರ್ ಟ್ಯಾಂಕ್ ಅಲ್ಲಿ ನಿಮ್ಗೆ ಕಂಫರ್ಟಬಲ್ ಆಗಿರುವಂತ ಸೀಟು. ಈ ಸೀಟ್ ಅಲ್ಲಿ ಹೆಂಗೆ ಅಂದ್ರೆ ನೀವು ಎಷ್ಟು ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಗಾಡಿ ಕಂಪ್ಲೀಟ್ ಆಗಿ ಹೊಡಿತಾ ಇದ್ರು ನಿಮಗೆ ಯಾವ ತರ ಬ್ಯಾಕ್ ಪೈನ್ ಆಗ್ಲಿ ಇಲ್ಲ ಬರಲ್ಲ ನಿಮ್ಗೆ ಆ ತರ. ಮತ್ತೆ ನಿಮ್ಗಿರುವಂತ ಸಸ್ಪೆನ್ಷನ್ ಅಂತೂ ನೆಕ್ಸ್ಟ್ ಲೆವೆಲ್, ನಿಮ್ಗೆ ಎಕ್ಸ್ಟ್ರಾರ್ಡಿನರಿ. ಮತ್ತೆ ಇದರಲ್ಲಿ 5 ರೈಡಿಂಗ್ ಮೋಡ್ಸ್ ಇದೆ. 5 ರೈಡಿಂಗ್ ಮೋಡ್ಸು ಸಕ್ಕದಾಗಿ ವರ್ಕ್ ಆಗುತ್ತೆ. ಮತ್ತೆ ಇದರಲ್ಲಿ ಕ್ವಿಕ್ ಶಿಫ್ಟರ್ ಇದೆ, ಮತ್ತೆ ಕ್ರೂಸ್ ಕಂಟ್ರೋಲ್ ಇದೆ, ಮತ್ತೆ ಟ್ರಾಕ್ಷನ್ ಕಂಟ್ರೋಲ್ ಎಲ್ಲ ಇದೆ. ಮತ್ತೆ ಇದು ಆಫ್ ರೋಡ್, ನಾರ್ಮಲ್ ಆಫ್ ರೋಡ್ ಎಲ್ಲ ಆರಾಮಾಗಿ ಹೋಗುತ್ತೆ, ಆರಾಮಾಗಿ ಮಾಡ್ಬೋದು. ನೆಕ್ಸ್ಟು ಇದು ಕಂಪ್ಲೀಟ್ ಇಂಜಿನ್ ಬಂದ್ಬಿಟ್ಟು 298cc ಇಂಜಿನ್ ಬರುತ್ತೆ ಇದರಲ್ಲಿ. ಪ್ಲಸ್ ನಿಮಗೆ ಕೊಟ್ಟಿರುವಂಥ ಟೈರ್ ಇದೆಯಲ್ಲ, ಇದು ಮಿಚ್ಲಿನ್ ಟೈರ್, ಇದು ಟ್ರ್ಯಾಕಲ್ಲಿ ಓಡುವಂಥ ಟೈರ್ ಇದು. ರೋಡ್ ಗ್ರಿಪ್ ಅಂತಲೂ ನೆಕ್ಸ್ಟ್ ಲೆವೆಲ್, ಎಕ್ಸ್ಟ್ರಾರ್ಡಿನರಿ. ಮತ್ತೆ ಇನ್ಬಿಲ್ಟ್ 4 ಇಂಡಿಕೇಟರ್ ನಾವು ಹಾಕ್ತಿವಿ ಗೊತ್ತಾ, ನಾರ್ಮಲ್ ಪಾರ್ಕಿಂಗ್ ಇಂಡಿಕೇಟರ್, ಅದು ಇನ್ಬಿಲ್ಟ್ ಗಾಡಿಲೇ ಕೊಟ್ಟಿದ್ದಾರೆ. ಬ್ರೇಕ್ ಮತ್ತೆ ಕ್ಲಚ್ ಲಿವರ್ ಎಲ್ಲ ಇದೆಲ್ಲ ಅಡ್ಜಸ್ಟಬಲ್ ನನಗೆ ಈಸಿಯಾಗಿ. ಈಗ ತುಂಬಾ ಜನಕ್ಕೆ ಆಫ್ ಕ್ಲಚ್ ಓಡಿಸಿ ಅವ್ರಿಗೆ ಆಫ್ ಕ್ಲಚ್ ಹೊಡಿಬೇಕು ಅಂತ ಇರ್ತಾರಲ್ಲ, ಸೊ ಆರಾಮಾಗಿ ಅಡ್ಜಸ್ಟ್ ಮಾಡ್ಕೋಬಹುದು. ಆಫ್ ಕ್ಲಚ್, ಫುಲ್ ಕ್ಲಚ್ ಎಲ್ಲ ಮಾಡ್ಕೋಬಹುದು. ಮತ್ತೆ ಬ್ರೇಕ್ ಅಷ್ಟೇ, ಕೈ ಚಿಕ್ಕ ಇರೋರಿಗೆ, ಬೆರಳು ಚಿಕ್ಕ ಇರೋರಿಗೆ ಎಷ್ಟು ಬೇಕಷ್ಟು ಮೀಡಿಯಂ ಆಗಿ ಮಾಡ್ಕೊಬಹುದು. ಮತ್ತೆ ಗಾಡಿ 170 ಹೋಗುತ್ತೆ ಬ್ರೋ. ಈ ಕರೆಕ್ಟಾಗಿ ಟ್ಯೂನಿಂಗ್ ಎಲ್ಲ ಮಾಡಿಸ್ಕೊಂಡ್ರೆ ಆರಾಮಾಗಿ 200 ಮೇಲೆ ಹೊಡಿಬೋದು. ಬಟ್ ಏನು ಅಂದ್ರೆ ನಾನು ಹೊಡೆದಿರೋ ಸ್ಪೀಡ್ ಬಂದು 164 ಹೊಡೆದಿದ್ದೀನಿ. ಹಳೆ ಮೀಟರ್ ಬೋರ್ಡಲ್ಲಿ 168 ಹೋಗಿತ್ತು, ಇದರಲ್ಲಿ 164 ಹೊಡೆದಿದ್ದೀನಿ. ಎಕ್ಸಲೇಟರ್ ಕೂಡ ಅಷ್ಟೇ ಸ್ಮೂತ್ ಇದೆ. ಥ್ರಾಟಲ್ ರೆಸ್ಪಾನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸೆನ್ಸರ್ ಹೆಂಗೆ ಅಂದ್ರೆ ಬ್ರೋ, ಈ ಡಿಸ್ಪ್ಲೇಲಿ ಲೈಟ್ ಮುಚ್ಕೊಂತ ಅಂದ್ರೆ ಆಟೋಮೆಟಿಕ್ ಸೆನ್ಸರ್. ಸಂಜೆ 6 ಗಂಟೆ ಆಗಿದ ತಕ್ಷಣ ಹೆಡ್ಲೈಟ್ ಅದೇ ಆಟೋಮೆಟಿಕ್ ಆನ್ ಆಗುತ್ತೆ. ಅದು ಈವ್ನಿಂಗ್ ಡಿಸ್ಪ್ಲೇ ಸೆಟಪ್ ಎಲ್ಲ ಮಾಡಿದ್ದಾರೆ, ಮಸ್ತ್ ಇದೆ. ಸ್ಪೆಸಿಫಿಕೇಶನ್ ಎಲ್ಲ ನೆಕ್ಸ್ಟ್ ಲೆವೆಲ್ಲು. ಲೋ ಬಜೆಟಲ್ಲಿ ಒಂದು ಒಳ್ಳೆ ಗಾಡಿ ಅಂದರೆ ಅಪಾಚಿ 310. ಮತ್ತು ನಾನು 6 ಮಂತ್ಸಲ್ಲಿ ಫೇಸ್ ಮಾಡಿರುವಂಥ ನೆಗೆಟಿವಿಟೀಸ್ ಏನಂದರೆ, ನನಗೆ ಡಿಸ್ಪ್ಲೇ ಎರರ್ ಬಂದಿತ್ತು ಒಂದು. ಅದನ್ನು ಬಿಟ್ಟರೆ ನೆಕ್ಸ್ಟ್ ಪಿಲಿಯನ್ ಸೀಟು ನನಗೆ ಅಷ್ಟೊಂದು ಕಾಂಪ್ಯಾಕ್ಟ್ ಅನಿಸಿಲ್ಲ. ಯಾಕಂದರೆ ನನ್ನ ತಮ್ಮ ಇಲ್ಲ ನಮ್ಮ ಮಮ್ಮಿ ಯಾರೇ ಕೂತಿರಲಿ, ಥ್ರಾಟಲ್ ರೆಸ್ಪಾನ್ಸ್ ಕೊಟ್ಟಂಗೆ ಹಿಂದಕ್ಕೆ ಹೋಗೋರು, ಬ್ರೇಕ್ ಹೊಡಿದ ತಕ್ಷಣ ಮುಂದಕ್ಕೆ ಬರೋರು. ಮತ್ತೆ ಇದು ಸಿಟಿ ರೈಡ್ಗೆ ಒಂದ್ಸಲಿ ತಗೊಳೋದಾಗ್ಲೂ ಅಷ್ಟೇ ಇಂಜಿನ್ ಹೆವಿ ಹೀಟ್ ಆಗೋದು. ಯಾಕಂದ್ರೆ ಫಸ್ಟ್ ಗೇರು ಸೆಕೆಂಡ್ ಗೇರ್ ಇರೋದ್ರಿಂದ ಇಂಜಿನ್ ಅಲ್ಲಿ ಹೀಟ್ ಏನಾಗುತ್ತೆ, ಏರ್ ಫಿಲ್ಟರ್ ಹಿಂಗೆ ಫ್ಲೋ ನಮಗೆ ಹೊಡಿಯುತ್ತೆ. ಸೊ ನನಗೆ ಕಾಲ್ಗೆಲ್ಲ ಹೊಡೆಯೋದು, ಸಖತ್ ಹೀಟ್ ಆಗೋದು, ಆ ತರ ಫೇಸ್ ಮಾಡಿದ್ದೆ. ಇನ್ನೊಂದು ಇದ್ರಲ್ಲಿ ಏನು ನನಗೆ ಫಾಲ್ಟ್ ಹೊಡಿಯುತ್ತದೆ ಅಂದ್ರೆ, ನಾನು ಒಂದು ಆಫ್ ರೋಡ್ಗೆ ಹೋಗಿದ್ದೆ. ಸೊ ಆಫ್ ರೋಡ್ ಮಾಡೋದಕ್ಕೆ ಆಗಲ್ಲ, ಇದು ತುಂಬಾ ಆಫ್ ರೋಡ್ ಇದ್ರೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಆಯಿಲ್ ಫಿಲ್ಟರ್ ಇಂದ ಸ್ವಲ್ಪ ಅದು ಕಲ್ಲಿಗೆ ಹೊಡಿತು ಅಂದ್ರೆ ಅದು ಓಪನ್ ಆಗ್ಬಿಡುತ್ತೆ ಸೀಲು. ಸೊ ನಾರ್ಮಲ್ ಆಫ್ ರೋಡ್ ಎಲ್ಲ ಮಾಡ್ಬೋದು, ತುಂಬಾ ಆಫ್ ರೋಡ್ ಮಾಡೋದಕ್ಕೆ ಆಗಲ್ಲ. ಅಂದ್ರೆ ಸ್ಟಾಕ್ ಮಿರರ್ ಕೊಡ್ತಾರೆ ಇದರಲ್ಲಿ. ಸ್ಟಾಕ್ ಮಿರರ್ ಹಾಕಿದ್ರೆ ನನಗೇನು ಅದು ವಿಸಿಬಿಲಿಟಿ ಇರಲ್ಲ. 120 ಮೇಲ್ ಗಾಡಿ ಹೋಗ್ತದೆ ಅಂದಾಗ ಪೂರ್ತಿ ವೈಬ್ರೇಷನ್ ಬಂದ್ಬಿಡುತ್ತೆ. ವೈಬ್ರೇಷನ್ ಅಲ್ಲಿ ಬ್ಯಾಕ್ ಅಲ್ಲಿ ಏನ್ ಬರ್ತದೆ ಅಂತಾನೆ ಕಾಣಿಸಲ್ಲ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಅಷ್ಟೊಂದು ವಿಸಿಬಿಲಿಟಿ ಇರಲ್ಲ. ಸೊ ನಾನು ಈ 6 ಮಂತ್ಸ್ ಅಲ್ಲಿ ಫೇಸ್ ಮಾಡಿರೋಂಥ ಈ 3 ನೆಗೆಟಿವಿಟಿ ಬಿಟ್ರೆ ಇನ್ನೆಲ್ಲ ಗುಡ್ ಫೆಸಿಲಿಟೀಸೇ ಇರೋದು ಈ ಗಾಡಿಲಿ.